ಹುಡುಗ ಯಾರು ಅನಿಸ್ತಾ ಇದ್ರ ಇಲ್ಲಿ ಪೊಲೀಸ್ ಒಬ್ಬ ಕಡೆ ಕರ್ಕೊಂಡು ಈ ವಿಷಯ ತೊಲಗಿ ಲೈವ್ ಬಿಟ್ರ ಹೌದಾ ಲೈವ್ ಬಿಟ್ರಿ ಇಲ್ಲ ಇದು ಹುಬ್ಬಳ್ಳಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪ್ರಕಟಣೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ 2024 ರೈತ ಜಾತ್ರೆಗೆ ರೈತ ಬಂಧು ಬಾಂಧವರಿಗೆ, ರೈತ ಮಹಿಳೆಯರಿಗೆ, ಸಮಸ್ತ ನಾಗರಿಕರಿಗೆ ಸ್ವಾಗತ. ಈ ಮೂಲಕ ತಿಳಿಸುವುದೇನೆಂದರೆ, ಕೃಷಿ ಮೇಳಕ್ಕೆ ಆಗಮಿಸಿದ ಸಾರ್ವಜನಿಕರು ತಮ್ಮ ಮೊಬೈಲ್, ಪರ್ಸ್, ಬೆಲೆ ಬಾಳುವ ವಸ್ತುಗಳು ಹಾಗೂ ಬಂಗಾರದ ಆಭರಣಗಳ ಬಗ್ಗೆ ನಿಗಾ ವಹಿಸಿ ಎಚ್ಚರಿಕೆಯಿಂದಿರಿ. ಕಿಸೆಗಳರಿಂದ ಎಚ್ಚರಿಕೆ. ಮಕ್ಕಳು ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿರುವುದರಿಂದ ಪಾಲಕರು ತಮ್ಮ ಮಕ್ಕಳ ಮೇಲೆ ಗಮನವಿಡಿ. ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ತಿಳಿಸಿ. ನಿಮ್ಮ ವಾಹನಗಳನ್ನು ನಿಗದಿಪಡಿಸಿದ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ. ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ರಸ್ತೆಗಳಲ್ಲಿ ವ್ಯಾಪಾರ ಮಾಡಬಾರದು. ನಿಗದಿಪಡಿಸಿದ ಸ್ಥಳದಲ್ಲಿಯೇ ವ್ಯಾಪಾರ ಮಾಡಬೇಕು. ಇದು ಹುಬ್ಬಳ್ಳಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪ್ರಕಟಣೆ. ಇದು ಹುಬ್ಬಳ್ಳಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪ್ರಕಟಣೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ 2024 ರೈತ ಜಾತ್ರೆಗೆ ನಿಮ್ಮ ವಾಹನಗಳನ್ನು ನಿಗದಿಪಡಿಸಿದ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ. ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ರಸ್ತೆಗಳಲ್ಲಿ ವ್ಯಾಪಾರ ಮಾಡಬಾರದು. ನಿಗದಿಪಡಿಸಿದ ಸ್ಥಳದಲ್ಲಿಯೇ ವ್ಯಾಪಾರ ಮಾಡಬೇಕು. ಇದು ಹುಬ್ಬಳ್ಳಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪ್ರಕಟಣೆ. ಇದು ಹುಬ್ಬಳ್ಳಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪ್ರಕಟಣೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ 2024 ರೈತ ಜಾತ್ರೆಗೆ ರೈತ ಬಂಧು ಬಾಂಧವರಿಗೆ, ರೈತ ಮಹಿಳೆಯರಿಗೆ, ಸಮಸ್ತ ನಾಗರಿಕರಿಗೆ ಸ್ವಾಗತ. ಈ ಮೂಲಕ ಸಾರ್ವಜನಿಕರು ತಮ್ಮ ಮೊಬೈಲ್, ಪರ್ಸ್, ಬೆಲೆ ಬಾಳುವ ವಸ್ತುಗಳು ಹಾಗೂ ಬಂಗಾರದ ಆಭರಣಗಳ ಬಗ್ಗೆ ನಿಗಾ ವಹಿಸಿ ಎಚ್ಚರಿಕೆಯಿಂದಿರಿ. ಕಿಸೆಗಳರಿಂದ ಎಚ್ಚರಿಕೆ. ಮಕ್ಕಳು ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿರುವುದರಿಂದ ಪಾಲಕರು ತಮ್ಮ ಮಕ್ಕಳ ಮೇಲೆ ಗಮನವಿಡಿ. ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಇಂದು ಧಾರವಾಡ ನಗರದ ಕೃಷಿ ಮೇಳವು 2024 ಇಲ್ಲಿ ಆರಂಭವಾಗಿದೆ.
ಇವತ್ತು ಮೂರನೇ ದಿನವಾದ ಕೃಷಿ ಮೇಳವು ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಬನ್ನಿ ಇಲ್ಲ ಬಂದಂತ ರೈತರಿಗೆ ಒಂದು ಅವ್ರನ್ನ ಏನ್ ಹೇಳ್ತಾರೆ ಕೇಳ್ಕೊಂಡು ಅವ್ರಿಗೆ ಯಾವ ತರ ಅನಿಸ್ತದ ಇಲ್ಲಿ ಅಲ್ಲಿ ಏನೇನ್ ನಡೀತಾ ಇದೆ ಕೇಳ್ಕೊಂಡು. ಸರ್ ಏನು ಕಿತ್ತೂರಿಂದ ಬಂದಿದ್ದೀರಾ ಸರ್? ಹೇಗೆ ಅನಿಸ್ತದ ಇವತ್ತು ನೀವು ಕೃಷಿ ಮೇಳಕ್ಕೆ ಬಂದ? ಚೆನ್ನಾಗಿದ್ದಾರೆ, ಏನ್ ಸಮಸ್ಯೆ ಇಲ್ಲ. ಏನಾಗಿತ್ತು ಸಮಂತದ ಮಹಿಳೆಯರಿಗೆ ಮತ್ತು ಊಟದ ವಯಸ್ಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಸರ್. ಬರಾಕ ಹೋಗಾಕ ಬಹಳ ತೊಂದರೆ ಆಗ್ತಾ ಇದೆ. ಮತ್ತ ಬಂದವ್ರಿಗೆ ಇದ್ರಕ್ಕೆ ನಾವು ವ್ಯವಸ್ಥೆ ಮಾಡ್ಬೇಕು. ಬೇರೆ ಕಡೆ ತಂದು ಇಲ್ಲಿ ಹಾಕ್ಬೇಕು. 100 ಅಥವಾ 200 ಜನ ಹಾಕಿದ್ರು ಬಂದವ್ರಿಗೆ ಹೋಗಾಕ ಊಟದ ವ್ಯವಸ್ಥೆ ಸರಿಯಾಗಿಲ್ಲ, ಕುಡಿಯಾಕ ನೀರಿಲ್ಲ. ಆಮೇಲೆ ಇಲ್ಲಿ ಪೊಲೀಸರಿಗೆ ಮತ್ತೆ ಮೀಡಿಯಾದವ್ರಿಗೆ ಊಟದ ವ್ಯವಸ್ಥೆ ನೋಡ್ತಾ ಇದ್ದಾರೆ ಸರಿಯಾಗಿಲ್ಲ. ಎಲ್ಲ ಉಸ್ತುವಾರಿ ಬಗ್ಗೆ ಒಂಚೂರು ಸರ್ ಇದು ಏನ್ ಇಂಪ್ರೂವ್ ಮಾಡ್ಬೇಕಂತೀರಿ ನೀವು? ಇಲ್ಲ ಬಂದವ್ರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು. ಹೋಗಾಕ ಬರಕ ಜನ ಅನುಕೂಲ ಆಗ್ತಾ ಇಲ್ಲ, ಬಹಳ ತೊಂದರೆ ಆಗ್ತಾ ಇದಾರೆ. ಬಹಳ ಕ್ರೌಡ್ ಆಗ್ತಾ ಇದೆ. ಮತ್ತೆ ಕೋವಿಡ್ ಅಂತ ಈಗ ಆಲ್ರೆಡಿ ಈಗ ಬಹಳ ಕೋವಿಡ್ ಅಂತ ಇಲ್ಲ, ಈಗ ಒಳ್ಳೆದು ಅದು ಇದು ಬಹಳ ಜಾಸ್ತಿ ಆಗಿದೆ. ಅದರಿಂದ ನೀರು ನಿಂತೈತಿ. ಮತ್ತೆ ಅದು ಕೂಡ ಆಮೇಲೆ ಇನ್ನೂ ಒಂಚೂರು ಬಸವಾಸವಾಗಿ ಏನಾರು ಬೇರೆ ರಾಜ್ಯದಿಂದ ತಂದ್ರೆ ಅನುಕೂಲ ಆಗತ್ತ. ಬೆಳಗಾವಿ ಜಿಲ್ಲೆ ಕಾಗೋಳಿಯಿಂದ ಹೇಗೆ ಅನಿಸ್ತದೆ ನಿಮ್ಗೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದು? ಹಾ ಏನ್ ಅನುಕೂಲ ಬೇಕಾಗಿತ್ತು ತಮ್ಗೆ? ಹಾ ಸರಿ ಇಲ್ಲ, ಏನ್ ಊಟ ಇಲ್ಲ. ಅಲ್ಲ ನೀವು ಊಟ ಅಂತೀರಿ, ಎಷ್ಟು ಮಂದಿಗೆ ಅಂತ ಊಟ ಹಾಕ್ಬೇಕು ಅವರು? ರೊಕ್ಕ ಕೊಟ್ಟು ಏನು ಇಂದಿರಾ ಕ್ಯಾಂಟೀನ್ ಮಾಡ್ತಾರಲ್ಲ. ಇಂದಿರಾ ಕ್ಯಾಂಟೀನ್ ತರ ಆದ್ರೆ ಇಂದಿರಾ ಕ್ಯಾಂಟೀನ್ ತರ ಉಳ್ಕೆ ಟೈಮ್ ಬೇರೆ ಮಾಡ್ತಾರ. ಈ ಸಲನು ಕೃಷಿ ಮೇಳದಲ್ಲಿ ಒಂದು ಮಾಡ್ಬೇಕಂತ ನೀವು 4 ದಿನಕ್ಕೋಸ್ಕರ ಮಾಡ್ಬೇಕಂತಾರೆ. ಒಳಗಿನ ಸಿಸ್ಟಮ್ ಹೇಗಿದೆ ನಿಮ್ಗೆ ಏನ್ ಅನ್ಸ್ತದ? ಒಳಗೆಲ್ಲ ನಿಮ್ಗೆ ಬೇಕಾದಂತ ಎಲ್ಲ ವಸ್ತುಗಳು ನೋಡ್ಲಿಕ್ಕೆ ತಗೊಳ್ಳಿಕ್ಕೆ ಆಗ್ತದ? ಏನ್ ಟೆನ್ಷನ್ ಇಲ್ಲ, ನಮ್ಮ ಹೆಸರು ಸುನೀಲ ಅಂತೇಳಿ. ಎಲ್ಲಿಂದ ಬಂದಿರಿ? ನಾವು ಯಲಬುರ್ಗಾ ತಾಲೂಕು. ಹೇಗೆ ಅನಿಸ್ತದೆ ಇವತ್ತು ಕೃಷಿ ಮೇಳಕ್ಕೆ ಬಂದು? ಚೆನ್ನಾಗಿದೆ ಸರ. ಎಲ್ಲಾ ರೈತರಿಗೆ ಏನ್ ಬೇಕು ಸಲಕರಣೆಗಳು ಅವೆಲ್ಲ ಅದಾವು ಮತ್ತು ಮಿಷಿನ್ಸ್ ಗಳು ಅದಾವು. ಒಂದು ವ್ಯವಸ್ಥೆ ಅಂದ್ರೆ ಅಲ್ಲಲ್ಲಿ ಬಹಳಷ್ಟು ಜನ ನೋಡಿದ್ರೆ ಇಲ್ಲಿ ವಯಸ್ಸಾದವ್ರು ಬಹಳ ಬಂದಿದ್ದು. ಬಿಸಿಲು ಹೆಚ್ಚಿರುವುದರಿಂದ ಒಂದ್ ಸ್ವಲ್ಪ ತಂಗುದಾಣಗಳನ್ನ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಊಟದ ವ್ಯವಸ್ಥೆ ಏನ್ ಬೇಕಾಗಿಲ್ಲ, ಅವ್ರು ತಾವು ಮಾಡ್ಕೊಂಡಿರ್ತಾರ. ಆದ್ರೆ ಅವ್ರಿಗೆ ನೋಡಾಕ ನಡು ಮಧ್ಯೆ ತಂಗುದಾಣಗಳನ್ನ ಮಾಡ್ಬೇಕಾಗಿತ್ತು. ಎಲ್ಲಾ ಉಳ್ಕೆದೆಲ್ಲ ಸ್ಟಾಲ್ಗಳೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಮತ್ತೇನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಹೇಳ್ತಾರ? ಲೈಟ್ ಪ್ರಕಾರ ಹೋಗಿ ಲೈಟ್ ಪ್ರಕಾರ ಬರ್ಬೇಕಾಗಿತ್ತು. ಅಂದ್ರೆ ಹೋಗಾಕ ವ್ಯವಸ್ಥೆ ಓಕೆ ಥ್ಯಾಂಕ್ ಯು ಸರ್. ವರ್ಷ ಬರ್ತೀವ್ರಿ ಹಾ ಸರ್. ವರ್ಷ ಬರಾಕತ್ ಈ ವರ್ಷ ಜಾಗ ಇಲ್ರಿ. ಅಷ್ಟು ರಶ್ ಆಗಿದೆ. ನಿಮ್ಮ ಹೆಸರು? ಕುಮಾರ್ ಹೊಸ್ಮಠ್. ಅಥಣಿ ತಾಲೂಕದಿಂದ ಬಂದಿರಿ. ಇವತ್ತು ಕೃಷಿ ಮೇಳಕ್ಕೆ ಬಂದು ಹೇಗೆ ಅನಿಸ್ತದೆ ನಿಮ್ಗೆ? ಹೋದ ವರ್ಷಕ್ಕಿಂತ ಫಸ್ಟ್ ಕ್ಲಾಸ್ ಕಾಣಿಸ್ತದೆ. ಇವತ್ತು ವಸ್ತು ಇದ್ಬಿಟ್ಟು ನಾಳೆ ಮತ್ತೆ ನೋಡ್ಬೇಕಂತ ಮಾಡಿದ್ರೆ ಅಲ್ಲ ನೀವು ಯೋಚನೆ ಮಾಡಿದ ಹಾಗೆ ಇಲ್ಲಿ ವಸ್ತುಗಳೆಲ್ಲ ನಿಮ್ಗೆ ನೋಡ್ಲಿಕ್ಕೆ ಆಯ್ತು, ಖರೀದಿ ಮಾಡ್ಲಿಕ್ಕೆ ಆಯ್ತು, ನಾಲೆಜ್ ತೊಗೊಳಗೆ ಎಲ್ಲ ವ್ಯವಸ್ಥೆ ಆಗಿದೆ. ಎಲ್ಲ ವ್ಯವಸ್ಥೆ ಇದಾರು ಮಾಡಿದ್ದು ಇದು ಬುಕ್ಸ್ ನಿಮ್ಮ ಏನ್ ಬುಕ್ಸ್ ನೀವೇ ಮಾಡಿದ್ದು? ತಗೊಂಡಿದ್ದು. ಅಲ್ಲ ಇದ್ರೊಳಗೆ ಏನಾದ್ರು ಈ ಕೃಷಿ ಮಾಡೋದಾಗ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಏನಾದ್ರು ನಿಮ್ಮ ಸಜೆಷನ್? ನಾವು ರೈತರಾಗಿದ್ರೆ ಹೇಳ್ತೀವಿ, ಜ್ಞಾನಿಗಳಿಗಿಂತ ನಾವು ರೈತರದ್ದು ಚೆನ್ನಾಗಿಲ್ಲ ಏನ್ರಿ ಅವ್ರ ಪ್ರಕಾರ ಆಗ್ತದ, ಅತಿ ಉತ್ತಮದಿಂದ ಆಗ್ತದೆ. ಓಕೆ ಥ್ಯಾಂಕ್ ಯು. ಎಲ್ಲಿಂದ ಬಂದಿರಿ? ಹಾವೇರಿ ತಾಲೂಕಿಂದ ಬಂದ್ರಿ. ಸರ್ ಇವತ್ತು ಕೃಷಿ ಮೇಳಕ್ಕೆ ಬಂದು ತಾವಿಗೆ ಹೇಗೆ ಅನಿಸ್ತಾ ಇದೆ? ನಿನ್ನೆ ಬಂದಿದ್ವಿ. ಓಕೆ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಏನ್ ಯಾವ ತರ ಸವಲತ್ತು ಇರ್ಬೇಕಾಗಿತ್ತು, ಏನೇನ್ ಸಿಗ್ತಾ ಇದೆ ನಿಮ್ಗೆ, ಯಾವ ತರ ಅನುಕೂಲ ಆಗಿದೆ ಇಲ್ಲಿ? ರೈತರ ಬಗ್ಗೆ ಬಹಳ ಇದೈತಿ. ಚೆನ್ನಾಗಿದೆ. ಏನಾದ್ರು ಖರೀದಿ ಮಾಡಿದ್ರ ನೀವು? ಏನೇನ್ ಮಾಡಿದ್ರಿ ಇಲ್ಲಿ? ರೈತರ ಇದೈತಿ, ಪ್ರತಿಯೊಂದು ಐತಿಲ್ಲ ಅಗ್ಗದ ಬೆಲೆಯಲ್ಲಿ. ಇನ್ನೂ ಸ್ವಲ್ಪ ಏನಾದ್ರು ರೈತರ ಬಗ್ಗೆ ಇನ್ನೂ ಇಂಪ್ರೂವ್ ಆಗ್ತಾ ಇರೋದು ಅದೇ ನಮ್ಮ ಅಲ್ಲ ಏನ್ ಇಂಪ್ರೂವ್ ಮಾಡ್ಬೇಕ ನಿಮ್ಮ ಲೆಕ್ಕ ಇದ್ರಲ್ಲೇ? ಈಗ ರೈತರದ್ದು ಬೆಲೆ ಹೆಚ್ಚಿಗೆ ಆಗ್ಲಿ, ಈ ತರ ಈಗ ಮಳೆ ಬರ್ತಾ ಇದೆ, ಲಾಸ್ ಆಗ್ತಾ ಇದೆ,
ಇವೆಲ್ಲ ಇನ್ನೂ ಸ್ವಲ್ಪ ರೈತರು ಸರ್ಕಾರ ಇನ್ನೂ ಒಂದಿಟ್ಟು ಹೆಚ್ಚಿನ ಬೆಲೆ ಸೋಯಾಬಾನ ಆಗಲಿ, ಗೊಂಜಾಳ ಆಗಲಿ, ಶೇಂಗಾ ಆಗಲಿ, ಇವೆಲ್ಲ ನಮ್ಮ ಬೇಡಿಕೆ ಈಡೇರಿಸಲಿ. ಇರಿಸ್ಲಿ ಅಂತ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಬಿಡೋಣ ಇರಿ. ನಿಮ್ಮ ಹೆಸರು? ನನ್ನ ಹೆಸರು ಸೌಂದರ್ಯ ಪೆಡ್ನೇಕರ್ ಅಂತ, ಎಲ್ಲಿಂದ ಬಂದಿರೋದು? ಅಂಕೋಲದಿಂದ ಅಂಕೋಲದಿಂದ ಬಂದಿದ್ದಾರೆ. ಓಕೆ, ಹೇಗೆ ಅನಿಸ್ತದೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದು? ಸೊ ತುಂಬಾ ಖುಷಿ ಆಗ್ತಿದೆ. ಯಾವ ತರ ಗ್ರೌತ್ ಆಗ್ಬೇಕಂತ ಏನೇನ್ ಇನ್ಫಾರ್ಮೇಶನ್ ಬೇಕು ಅದೆಲ್ಲ ನೀಟಾಗಿ ಹೇಳ್ಕೊಂಡ್ ಕೊಡ್ತಿದ್ದಾರೆ. ಯಾವ ತರ ಇಂಪ್ರೂವ್ ಆಗ್ಬೇಕು ಅಗ್ರಿಕಲ್ಚರ್ ಅಲ್ಲಿ ಅಂತ. ಮತ್ತಿನ್ನು ಏನಾದ್ರೂ ಇಂಪ್ರೂವ್ಮೆಂಟ್ ಆಗ್ಬೇಕಾ ಇಲ್ಲಿ? ಸ್ವಲ್ಪ ಅಂದ್ರೆ ಜನಗಳೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇನ್ಫಾರ್ಮೇಶನ್ ಕೇಳಿ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಏನಾದ್ರು ಮೈಗೆ ಹಚ್ಬೇಕಂತೀರಾ? ಮೈಕ್ ಹಚ್ಚಿ. ಆದ್ರೂ ಚಲೋ ಇದೆ. ಅಂದ್ರೆ ಏನ್ ಸ್ಟಡಿ ಮಾಡ್ತೀರಿ ನೀವು? ಏನ್ ಸ್ಟಡಿ ಮಾಡ್ತಾ ಇದ್ರಿ? ಗುರುಕುಲ ಸ್ಕೂಲ್. ಸಾರ್ವಜನಿಕರು ತಮ್ಮ ಮೊಬೈಲ್ ಬೆಲೆ ಬಾಳುವ ವಸ್ತುಗಳು ಹಾಗೂ ಬಂಗಾರದ ಆಭರಣಗಳ ಬಗ್ಗೆ ನಿಗಾ ವಹಿಸಿ ಎಚ್ಚರಿಕೆ. ಕಿಸೆಗಳಿಂದ ಎಚ್ಚರಿಕೆ. ಮಕ್ಕಳು ತಪ್ಪಿಸಿಕೊಳ್ಳುವ ಸಾಧ್ಯತೆ. ರೈತ ಪಾಲಕರು ಮಕ್ಕಳ ಮೇಲೆ ಗಮನವಿಡಿ. ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ತಿಳಿಸಿ. ನಿಮ್ಮ ವಾಹನಗಳನ್ನು ನಿಗದಿಪಡಿಸಿದ ಪಾರ್ಕಿಂಗ್ ಸ್ಥಳದಲ್ಲಿಯೇ ನಿಲ್ಲಿಸಿ. ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ರಸ್ತೆಗಳಲ್ಲಿ ವ್ಯಾಪಾರ ಇದಕ್ಕೆ ಮುಂಚೆ ಯಾವಾಗಾದ್ರು ಬಂದಿದ್ದಾರೆ ಇಲ್ಲಿ ಕೃಷಿ ಮೇಳಕ್ಕೆ? ಇದೇ ಮೊದಲನೇ ಸಾರಿ ಬಂದಿದ್ದು. ಹುಬ್ಬಳ್ಳಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪ್ರಕಟಣೆ. ನಾವು ಕೃಷಿ ಮೇಳಕ್ಕೆ ಅಂತಂದು ವರ್ಷ ಹೋಗ್ತಿರ್ತೀವಿ. ಆದ್ರೆ ಈ ವರ್ಷ ಇಲ್ಲಿ ಧಾರವಾಡದಿಂದ ಮಾಡ್ತಾ ಇದ್ರೆ ಸ್ವಲ್ಪ ಸ್ಪೆಷಲ್ ಅನಿಸ್ತಾ ಇದೆ ಅದು. ಯಾಕಂದ್ರೆ ಇಲ್ಲಿ ಕೃಷಿ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ರೈತರಿಗೆ ಏನಾದ್ರು ಬೆಳಿಬೇಕಂತ ಅಂದ್ರೆ ಕೆಲವೊಬ್ಬರಿಗೆ ಬೆಳಿಬೇಕಾದ್ರೆ ಯಾವ ಮಣ್ಣಾಗ ಏನ್ ಬೆಳಿಬೇಕು ಅಂತ ಗೊತ್ತಿರಲ್ಲ, ಫಲವತ್ತತೆ ಹೆಂಗಿರ್ತಾವ ಅಂತ ಗೊತ್ತಿರಲ್ಲ. ಸೊ ಇಲ್ಲಿ ಬಂದ ಮೇಲೆ ಯಾವ ಬೆಳೆ ಹೆಂಗ್ ಬೆಳಿಬೇಕು, ಯಾವ ಬೆಳೆ ಬೆಳೆದ್ರೆ ಪ್ರಾಫಿಟ್ ಆಗುತ್ತೆ, ಅದ್ರ ಬೇಕಂತ ಇನ್ಸ್ಟ್ರೂಮೆಂಟ್ಸ್ ಏನ್ ಬೇಕು ಅದನ್ನ ರೈತರಿಗೆ ಪ್ರೊವೈಡ್ ಮಾಡಿ ಅದರಿಂದ ಏನ್ ಹೆಲ್ಪ್ ಆಗತ್ತೆ ಅಂತಂದ್ರೆ ರೈತರಿಗೆ ಹೇಳ್ತಾರಲ್ಲ. ಸೊ ರೈತರಿಗೆ ಇದು ಹೆಲ್ಪ್ ಆಗತ್ತೆ. ಇದು ನಮ್ಮ ನಮ್ಮ ಇಂಡಿಯನ್ ಎಕನಾಮಿಕ್ ಸ್ವಲ್ಪ ಗ್ರೋತ್ ಆಗುತ್ತೆ. ಆಲ್ಮೋಸ್ಟ್ ರೈತನೇ ದೇಶದ ಬೆನ್ನೆಲುಬು ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಬಟ್ ಅದರಿಂದನ ರೈತರಿಗೆ ಹೆಲ್ಪ್ ಆಗಂತ ಏನಾದ್ರು ಮಾಡ್ತಿರ್ತಾರಲ್ಲ ಇಂಥದ್ದು, ಅದು ಖುಷಿ ಅನ್ಸುತ್ತೆ. ಅಂದ್ರೆ ರೈತ ಚೆನ್ನಾಗಿದ್ರೆ ಸಾಕು, ನೀವು ಇಡೀ ನಾಡು ಚೆಂದ ಇರ್ತದೆ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಇದಕ್ಕೆ ಯೂಟ್ಯೂಬ್ ಹೋಗಿ ಅಲ್ಲ ಕೃಷಿ ಮೇಳಕ್ಕೆ ಬಂದು ಕೊಡೋದ್ರಿ. ಕೃಷಿ ಗಿಡ ಆಗಲೇ ಯಾವ ಗಿಡ ಇಟ್ಕೊಂಡು ಬರೋಲ್ಲ. ಏನ್ ಖರೀದಿ ಮಾಡಿದ್ರಿ? ಆರ್ಗ್ಯಾನಿಕ್ ಅಲ್ಲ. ಅದೇ ಹಿಡ್ದವ ಏನ್ ಖರೀದಿ ಮಾಡಿಲ್ಲ.
ಯಾಕ ನೀವು ಆಗತ್ತಾರಂತಂದು ಹೇಳ